ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಾಧಿಸಲು ಕೈಗೊಂಡಿರುವ ಸಾಂವಿಧಾನಿಕ ಕ್ರಮಗಳು ಹಾಗೂ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ಇತರೆ ಹಿಂದುಳಿದ ವರ್ಗಗಳ ಸಾಂವಿಧಾನಿಕ ರಕ್ಷಣೆ. ಭಾರತದ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಥವಾ ಭಾರತದ ಭೂಪ್ರದೇಶದೊಳಗಿನ ಕಾನೂನುಗಳ ಸಮಾನ ರಕ್ಷಣೆಗಾಗಿ ಸಂಬಂಧಿಸಿದೆ. ಸಂವಿಧಾನದ 15ನೇ ವಿಧಿಯು ಧರ್ಮ, ಜನಾಂಗ, ಜನ್ಮಸ್ಥಳ, ಲಿಂಗ ಮುಂತಾದವುಗಳ ಆಧಾರದ ಮೇಲೆ ರಾಜ್ಯವು ಯಾವುದೇ ನಾಗರಿಕರ ವಿರುದ್ಧ ತಾರತಮ್ಯ ಮಾಡಬಾರದು ಎಂದು ಹೇಳುತ್ತದೆ. ಸಂವಿಧಾನದ 16ನೇ ಪರಿಚ್ಛೇದವು ಸಾರ್ವಜನಿಕ ಉದ್ಯೋಗಾವಕಾಶಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುವುದು. ಸಂವಿಧಾನದ 342 ಉಪವಿಧಿ ಎ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ನಿರ್ದಿಷ್ಟಪಡಿಸಲು ಅಧ್ಯಕ್ಷರಿಗೆ ಅಧಿಕಾರ ನೀಡುತ್ತದೆ. ಸಂವಿಧಾನದ 338 ಬಿ ಉಪವಿಧಿ 1ನೇ ಪರಿಚ್ಛೇದದ ಪ್ರಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗದ ರಾಷ್ಟ್ರೀಯ ಆಯೋಗ ಎಂದು ಕರೆಯಲ್ಪಡುವ ಆಯೋಗ ಸ್ಥಾಪಿಸಿರುತ್ತದೆ. ಸಂವಿಧಾನದ 340ನೇ ವಿಧಿಯ ಪ್ರಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪರಿಸ್ಥಿತಿ ಮತ್ತು ತೊಂದರೆಗಳನ್ನು ತನಿಖೆ ಮಾಡಲು ಮತ್ತು ಸೂಕ್ತ ಶಿಫಾರಸುಗಳನ್ನು ಮಾಡಲು ಆಯೋಗವನ್ನು ನೇಮಿಸಲು ಸಂಬಂಧಿಸಿದೆ. ಎರಡನೆಯದಾಗಿ ಇಲ್ಲಿ 2 ರೀತಿಯಾದಂತಹ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗಿದೆ. ಮೊದಲನೇದಾಗಿ 123ನೇ ಸಾಂವಿಧಾನಿಕ ತಿದ್ದುಪಡಿ 2017ರಲ್ಲಿ ಈ ತಿದ್ದುಪಡಿಯನ್ನು ಮಾಡಲಾಯಿತು. ಹಿಂದುಳಿದ ವರ್ಗಗಳ ಹಿತಾಸಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕಾಪಾಡುವ ಸಲುವಾಗಿ ಈ ಮಸೂದೆಯನ್ನು 123ನೇ ಸಾಂವಿಧಾನಿಕ ತಿದ್ದುಪಡಿಗೆ ಅನುಸಾರವಾಗಿ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಎರಡನೆಯದಾಗಿ 102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2018ರಲ್ಲಿ ಈ ತಿದ್ದುಪಡಿಯನ್ನು ಮಾಡಲಾಯಿತು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಒದಗಿಸುವ ಸಲುವಾಗಿ. ಮೂರನೆಯದಾಗಿ ಇತರೆ ಹಿಂದುಳಿದ ವರ್ಗಗಳ ಆಯೋಗಗಳು. ಹಿಂದುಳಿದ ವರ್ಗಗಳ ಕಲ್ಯಾಣವನ್ನು ಸಾಧಿಸಲು ಹಲವಾರು ಆಯೋಗಗಳನ್ನು ಜಾರಿಗೆ ತರಲಾಯಿತು. ಅದರಲ್ಲಿ ಮೊದಲನೇದಾಗಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ. ಸಂವಿಧಾನದ 340ನೇ ವಿಧಿಯು ನೀಡುವ ಅವಕಾಶದಂತೆ ಕೇಂದ್ರ ಸರ್ಕಾರವು ರಾಷ್ಟ್ರಪತಿಯವರ ಮೂಲಕ ಜನವರಿ 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಮೊಟ್ಟಮೊದಲ ಹಿಂದುಳಿದ ವರ್ಗಗಳ ಆಯೋಗವೊಂದನ್ನು ನೇಮಕ ಮಾಡಿತು. ನೇಮಕ ಮಾಡಿ ಆ ಆಯೋಗಕ್ಕೆ ಈ ಕೆಳಗಿನಂತೆ ನಿರ್ದೇಶನವನ್ನು ನೀಡಲಾಯಿತು. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳನ್ನು ಹೊರತುಪಡಿಸಿದಂತೆ ಇತರ ಜನವರ್ಗಗಳನ್ನು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳೆಂದು ನಿರ್ಧರಿಸಲು ಬೇಕಾದ ಮಾನದಂಡಗಳನ್ನು ನಿರ್ಧರಿಸುವುದು. ಎರಡನೆಯದಾಗಿ ಹಾಗೆ ನಿರ್ಧರಿಸಿದ ಮಾನದಂಡಗಳಿಗೆ ಅನುಗುಣವಾಗಿ ಅಂತಹ ವರ್ಗಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವುದು. ಈ ರೀತಿಯಾಗಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗವು 1956ರಲ್ಲಿ ತನ್ನ ವರದಿಯನ್ನು ಮಂಡನೆ ಮಾಡಿತು. ಈ ವರದಿಯ ಶಿಫಾರಸುಗಳು ಈ ರೀತಿಯಾಗಿದ್ದವು. ಹಿಂದೂ ಸಮಾಜದ ಜಾತಿ ಪದ್ಧತಿಯ ಸಾಂಪ್ರದಾಯಿಕ ಏಣಿ ಶ್ರೇಣಿಯಲ್ಲಿ ಕೊನೆಯ ಶ್ರೇಣಿಗೆ ಸೇರಿರುವುದು ಹಾಗೂ ಯಾವುದಾದರೊಂದು ಸಮುದಾಯದ ಅಥವಾ ಜಾತಿಯ ಬಹುಸಂಖ್ಯಾತ ಸದಸ್ಯರು ಅನಕ್ಷರಸ್ಥರಾಗಿದ್ದು ಸಾಮಾಜಿಕ ಪ್ರಗತಿಯನ್ನು ಹೊಂದಿರದೇ ಇರುವುದು. ಮೂರನೆಯದಾಗಿ ಸರ್ಕಾರಿ ಸೇವೆಯಲ್ಲಿ ಯಾವುದೇ ಒಂದು ಜಾತಿಯ ಅಥವಾ ಸಮುದಾಯದ ಪ್ರಾತಿನಿಧ್ಯವು ತೀರಾ ಕಡಿಮೆ ಇರುವುದು ಅಥವಾ ಇಲ್ಲದೇ ಇರುವುದು. ನಾಲ್ಕನೆಯದಾಗಿ ವ್ಯಾಪಾರೋದ್ಯಮಗಳು ಹಾಗೂ ಉದ್ಯೋಗಗಳಲ್ಲಿ ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯವಿಲ್ಲದಿರುವುದು. ಎರಡನೆಯದಾಗಿ BP ಮಂಡಲ್ ಆಯೋಗ. ಮೊದಲನೇ ಹಿಂದುಳಿದ ಆಯೋಗದ ವರದಿಯು 1955ರಲ್ಲಿ ಪ್ರಕಟವಾಗಿ ಅದು ಸ್ವೀಕೃತವಾಗದೇ ಇದ್ದರೂ ಹಿಂದುಳಿದುವಿಕೆಯ ಆಧಾರದಲ್ಲಿ ಕೆಲವು ಜನವರ್ಗಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕೆಂಬ ವಿಚಾರದ ಕುರಿತಾಗಿ ರಾಷ್ಟ್ರವ್ಯಾಪಿ ಚರ್ಚೆ ನಡೆಯಲು ಅದು ಅವಕಾಶ ನೀಡಿತು. ಇದರ ಪರಿಣಾಮವಾಗಿ 1979ರಲ್ಲಿ ಭಾರತ ಸರ್ಕಾರವು ಸಂವಿಧಾನದ 340ನೇ ಅನುಚ್ಛೇದದ ಬಳಕೆ ಮಾಡಿಕೊಂಡು
ಶ್ರೀ ಬಿ.ಪಿ. ಮಂಡಲ್ ಎಂಬುವರ ಅಧ್ಯಕ್ಷತೆಯಲ್ಲಿ 2ನೇ ಹಿಂದುಳಿದ ಆಯೋಗವನ್ನು ನೇಮಕ ಮಾಡಿತು. ಆಯೋಗಕ್ಕೆ ನೀಡಲಾದ ಮುಖ್ಯ ನಿರ್ದೇಶನಗಳು ಅಂತಂದರೆ, ಮೊದಲನೇದಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ವ್ಯಾಖ್ಯೆಯನ್ನು ನೀಡಲು ಬೇಕಾದ ಮಾನದಂಡಗಳನ್ನು ನಿರ್ಧರಿಸುವುದು. ಎರಡನೆಯದಾಗಿ ಆ ವರ್ಗಗಳ ಅಭಿವೃದ್ಧಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಲು ಸೂಕ್ತ ಸಲಹೆಗಳನ್ನು ನೀಡುವುದು. ಮೂರನೇದಾಗಿ ಸಾರ್ವಜನಿಕ ಸೇವೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಹೊಂದದೇ ಇರುವ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಡುವುದು. ಬಿ.ಪಿ. ಮಂಡಲ್ ಆಯೋಗದ ಮುಖ್ಯವಾದಂಥ ಶಿಫಾರಸುಗಳು ಅಂತಂದರೆ, ಬಿ.ಪಿ. ಮಂಡಲ್ ಆಯೋಗವು ಇತರ ಹಿಂದುಳಿದ ವರ್ಗಗಳಿಗೆ ಉದ್ಯೋಗಾವಕಾಶಗಳಲ್ಲಿ 27% ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಿತು. ಹಾಗೂ ಅರ್ಹತೆಯ ಮೇಲೆ ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಮುಕ್ತ ಸ್ಪರ್ಧೆಯಲ್ಲಿ ಆಯ್ಕೆಯಾದರೆ ಹಿಂದುಳಿದ ವರ್ಗದವರಿಗೆ ಮೀಸಲಾದ 27% ಹುದ್ದೆಗಳೊಡನೆ ಆತನ ಹಾಗೂ ಅಂತಹ ಇತರರ ಆಯ್ಕೆಯನ್ನು ಹೊಂದಿಸಬಾರದು. ಮೂರನೇದಾಗಿ ಈ ಮೇಲಿನ ಮೀಸಲಾತಿಯನ್ನು ಎಲ್ಲ ಹಂತದಲ್ಲಿಯೂ ಬಡ್ತಿ ವಿಷಯದಲ್ಲೂ ಕೂಡ ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ನಾಲ್ಕನೆಯದಾಗಿ ಮೀಸಲಾತಿ ಮಾಡಲಾದ ಸ್ಥಾನವು ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದಿದ್ದರೆ ಅವುಗಳನ್ನು 3 ವರ್ಷಗಳವರೆಗೆ ಕಾಯ್ದಿರಿಸಬೇಕು. ಐದನೆಯದಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ನೇರ ಆಯ್ಕೆಗಾಗಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಗರಿಷ್ಠ ವಯಸ್ಸು ಏರಿಸಬೇಕು. ಆರನೇದಾಗಿ ಈ ಮೇಲೆ ಉಲ್ಲೇಖಿಸಿದ ಮೀಸಲಾತಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಕೈ ಕೆಳಗೆ ಹಾಗೂ ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಬರುವ ಸಾರ್ವಜನಿಕ ರಂಗದಿಂದ ಆಯ್ಕೆ ಮಾಡುವಾಗ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ಹಾಗೂ ಉದ್ದಿಮೆಗಳಲ್ಲಿ ಹುದ್ದೆಗಳಿಗೆ ಇದನ್ನು ಅನುಸರಿಸಬೇಕು. ಕೊನೆಯದಾಗಿ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಸಂಬಂಧಿತ ಕಾಲೇಜುಗಳು ಕೂಡ ಈ ಮೀಸಲಾತಿ ಯೋಜನೆಗೆ ಬದ್ಧವಾಗಿರಬೇಕು. ಇವಿಷ್ಟು ಬಿ.ಪಿ. ಮಂಡಲ್ ಆಯೋಗದ ಶಿಫಾರಸುಗಳು. ಮೂರನೆಯದಾಗಿ ಹಾವ್ನೂರ್ ಆಯೋಗ. ದೇವರಾಜ ಅರಸು ಅವರು ಈ ಆಯೋಗವನ್ನು 1972ರಲ್ಲಿ ರಚಿಸಿದರು. ಅದು ತನ್ನ ವರದಿಯನ್ನು 1975ರಲ್ಲಿ ನೀಡಿತು. ಎಲ್.ಜಿ. ಹಾವ್ನೂರ್ ಆಯೋಗವು 50% ಮೀಸಲಾತಿ ಕೊಡಲು ಶಿಫಾರಸು ಮಾಡಿತು. ಆದರೆ ಅರಸು ಸರ್ಕಾರವು 50% ಮೀಸಲಾತಿ ಕೊಟ್ಟಿತು. ಇದನ್ನು ಮತ್ತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿ ಅದರಿಂದ ಕರ್ನಾಟಕ ಸರ್ಕಾರವು ಇತರೆ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಮತ್ತೊಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಬಯಸಿತು. ಅದೇ ಶ್ರೀ ವೆಂಕಟಸ್ವಾಮಿ ಆಯೋಗ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡಿಕೊಟ್ಟಿದ್ದ ವಿನಂತಿಗೆ ಅನುಗುಣವಾಗಿ ವೆಂಕಟಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಆಯೋಗವನ್ನು 1973ರಲ್ಲಿ ರಚಿಸಲಾಯಿತು. ಇದು 1986ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಆಯೋಗವು ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 18% ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ 27% ಸ್ಥಾನವನ್ನು ಮೀಸಲಿಡಲು ಶಿಫಾರಸು ಮಾಡಿತು. ಈ ಸಮಿತಿಯು ಲಿಂಗಾಯತ, ಒಕ್ಕಲಿಗ ಸಮುದಾಯಗಳನ್ನು ಮೀಸಲಾತಿಯ ಕಕ್ಷೆಯಿಂದ ಹೊರಗಿಟ್ಟಿತು. ಪ್ರಬಲ ಜಾತಿಗಳಾದ ಲಿಂಗಾಯತ, ಒಕ್ಕಲಿಗರ ಪ್ರಬಲ ಪ್ರತಿರೋಧಕ್ಕೆ ಮಣಿದ ಸರ್ಕಾರ ಈ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರದಿರಲು ನಿರ್ಧರಿಸಿತು. ಅಲ್ಲದೆ ಸರ್ಕಾರವು ಮತ್ತೊಂದು ಆಯೋಗವನ್ನು ನೇಮಿಸಲು ನಿರ್ಧರಿಸಿತು. ಅದೇ ಶ್ರೀ ಚಿನ್ನಪ್ಪರೆಡ್ಡಿ ಆಯೋಗ. ಕರ್ನಾಟಕದಲ್ಲಿನ ಜನತಾ ಸರ್ಕಾರವು ಮಾರ್ಚ್ 1988ರಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗವನ್ನು ರಚಿಸಿತು. ಇದು 1990ರಲ್ಲಿ ತನ್ನ ವರದಿ ಕೊಟ್ಟಿತು. ಈ ವರದಿಯನ್ನು ಜನರು ಪ್ರತಿರೋಧವಿಲ್ಲದೆ ಅಂಗೀಕರಿಸಿದರು. 1994ರಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪರಿವರ್ತನೆಯಾಯಿತು. ವೀರಪ್ಪ ಮೊಯ್ಲಿ ಸರ್ಕಾರವು 50% ಸ್ಥಾನವನ್ನು ಇತರೆ ಹಿಂದುಳಿದ ವರ್ಗಗಳಿಗೆ ಮತ್ತು 18% ಪರಿಶಿಷ್ಟ ಜಾತಿಯವರಿಗೆ, 5% ಪರಿಶಿಷ್ಟ ಪಂಗಡದವರಿಗೆ ಇಟ್ಟಿತು. ಈ ಎಲ್ಲ ಮೀಸಲಾತಿಯ ಪ್ರಮಾಣವು 73ಕ್ಕೆ ಬಂದು ತಲುಪಿತು. ಆದರೆ ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನಕ್ಕೆ ವಿರುದ್ಧವಾಗಿತ್ತು. ಏಕೆಂದರೆ ಆಗ ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಸಂದರ್ಭದಲ್ಲಿ ಮೀಸಲಾತಿಯು 50% ಮೀರಬಾರದು ಎಂದು ತೀರ್ಪು ಕೊಟ್ಟಿತು.
ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 18% ಮೀಸಲಾತಿ ಇದೆ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ 30% ಮೀಸಲಾತಿ ಇದೆ. ಇವಿಷ್ಟು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ತದನಂತರ ಶೈಕ್ಷಣಿಕ ಉನ್ನತಿಗಾಗಿ ಕೈಗೊಳ್ಳಲಾದ ಕ್ರಮಗಳು. 1988ರಿಂದ 1999 ಅವಧಿಯಲ್ಲಿ ಇತರೆ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಉನ್ನತಿ ಸಾಧಿಸಲು ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಪಾಲಕರ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇದ್ದ ಪಕ್ಷದಲ್ಲಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಸಹಾಯಕಾರಿಯಾಗುವಂತೆ ಪರೀಕ್ಷಾ ಪೂರ್ವ ತರಬೇತಿ ನೀಡಲಾಗುತ್ತಿದೆ. ಹಾಗೂ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಪಾಲಕರ ವಾರ್ಷಿಕ ಆದಾಯ 44,500ಗಿಂತ ಕಡಿಮೆ ಇದ್ದ ಪಕ್ಷದಲ್ಲಿ ಅವರಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ವಿದ್ಯಾರ್ಥಿಗಳ ಅನುಕೂಲಕ್ಕೆಂದು ಹಾಸ್ಟೆಲ್ಗಳನ್ನು ನಿರ್ಮಿಸಿವೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯುವುದಕ್ಕೆ ಕೆಲವು ಸ್ಥಾನಗಳನ್ನು ಮೀಸಲಿಡಲಾಗುತ್ತಿದೆ. ತದನಂತರ ಹಿಂದುಳಿದ ವರ್ಗಗಳ ಆರ್ಥಿಕ ಉನ್ನತಿಗಾಗಿ ಮಾಡಲಾದ ಪ್ರಯತ್ನಗಳು. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಒಂದು ಸ್ಥಾಪನೆಯನ್ನು ಮಾಡಲಾಗ್ತದೆ. ಈ ನಿಗಮ ಜೂನ್ 1992ರಂದು 2,000 ಕೋಟಿ ರೂಪಾಯಿಗಳ ಷೇರು ಬಂಡವಾಳದೊಂದಿಗೆ ಅಸ್ತಿತ್ವಕ್ಕೆ ಬಂದಿದ್ದು, ಇದೊಂದು ಸೇವಾ ದೃಷ್ಟಿಕೋನವುಳ್ಳ ನಿಗಮವಾಗಿದೆ. ಬಡತನ ರೇಖೆಯ ಕೆಳಗಿನ ಇತರ ಹಿಂದುಳಿದ ವರ್ಗಗಳ ಆರ್ಥಿಕ ಕಲ್ಯಾಣಕ್ಕಾಗಿ ಇದು ಶ್ರಮಿಸುತ್ತಿದೆ. ಅರ್ಹರಾದ ಇತರೆ ಹಿಂದುಳಿದ ವರ್ಗದ ಜನರಿಗೆ ಇದು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಸಾಂಪ್ರದಾಯಿಕ ಕರಕುಶಲ ಕೆಲಸಗಳು, ವೃತ್ತಿಗಳು ಮತ್ತು ಸಣ್ಣ ವ್ಯವಹಾರಗಳಂಥ ಚಟುವಟಿಕೆಗಳಲ್ಲಿ ತೊಡಗಲು ಸಾಲ ಮತ್ತು ಅನುದಾನವನ್ನು ನೀಡುತ್ತಿದೆ. ಇವಿಷ್ಟು ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣವನ್ನು ಸಾಧಿಸಲು ಸರ್ಕಾರ ಕೈಗೊಂಡಿರುವಂತಹ ಪ್ರಯತ್ನಗಳು.